ವೀಕ್ಷಕರೇ ನಮಸ್ಕಾರ. ನಾವು ನಮ್ಮವರು ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಬನ್ನಿ, ಇವತ್ತಿನ ನಮ್ಮ ಅತಿಥಿ ಸಾಹಿತಿ, ಕವಿ ಶ್ರೀ ಬೇಲೂರು ರಘುನಂದನ್ ನಮ್ಮೊಂದಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರಘುನಂದನ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ವೀಕ್ಷಕರೇ, ಬೇಲೂರು ರಘುನಂದನ್ ರವರ ಬಗೆಗಿನ ಕಿರುಚಿತ್ರಣ ನಿಮಗಾಗಿ. ಹೊರನೋಟಕ್ಕೆ ಜನಸಾಮಾನ್ಯರಿಗೆ ಎಲ್ಲಾ ಸಾಹಿತಿಗಳು ಒಂದೇ ರೀತಿಯಾಗಿ ಕಾಣುತ್ತಾರೆ. ಆದರೆ ಪ್ರತಿಯೊಬ್ಬ ಸಾಹಿತಿಯ ಅಂತಃಸತ್ವವು ಬೇರೆ ಬೇರೆ ಮತ್ತು ಎಲ್ಲ ಸಾಹಿತಿಗಳು ಹಳೆಯ ಬರವಣಿಗೆಯ ಶೈಲಿಯನ್ನೇ ಮುಂದುವರಿಸಿಕೊಂಡು ಹೋಗುವುದಿಲ್ಲ. ತನ್ನ ಸ್ವಂತಿಕೆಯ ಬಲದಿಂದ ತಾನು ಕಂಡ ಜಗತ್ತಿನ ಕಲ್ಪನೆಯನ್ನು ತನ್ನ ಬರವಣಿಗೆಯಲ್ಲಿ ಮೂಡಿಸುವ ಪ್ರಯತ್ನ ಸದಾ ಕಾಲದಲ್ಲಿಯೂ ನಡೆಸಿರುತ್ತಾನೆ. ಈ ಎಲ್ಲ ಅಂಶಗಳನ್ನೊಳಗೊಂಡ ಅಪರೂಪದ ಸಾಹಿತಿ ಶ್ರೀ ಬೇಲೂರು ರಘುನಂದನ್. ಶ್ರೀಮತಿ ಸುಬ್ಬಲಕ್ಷ್ಮಿ ಹಾಗೂ ಶ್ರೀ ಬಿ.ಆರ್. ರಮೇಶ್ ಅವರ ಪುತ್ರರಾಗಿ 21/5/1982ರಲ್ಲಿ ಜನಿಸಿದರು. ತಮ್ಮ ಪ್ರಾಥಮಿಕ ಶಿಕ್ಷಣದಿಂದ ಪ್ರಾರಂಭಿಸಿ ಪದವಿಯವರೆಗೂ ಬೇಲೂರಿನಲ್ಲಿಯೇ ಮುಗಿಸಿದರು. ನಂತರ ಸ್ನಾತಕೋತ್ತರ ಪದವಿಯನ್ನ ಹಾಸನದ ಹೇಮಗಂಗೋತ್ರಿಯಲ್ಲಿ ಮತ್ತು ಎಂ.ಫಿಲ್ ಪದವಿಯನ್ನು ಹಂಪಿ ವಿಶ್ವವಿದ್ಯಾಲಯದಿಂದ ಪಡೆದರು. ವಿದ್ಯಾರ್ಥಿ ಹಂತದಲ್ಲಿಯೇ ಸಾಹಿತ್ಯಿಕ ಚರ್ಚೆ ಹಾಗೂ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿ ಜನಮೆಚ್ಚುಗೆ ಹಾಗೂ ಅನೇಕ ಬಹುಮಾನಗಳನ್ನು ಗಳಿಸುತ್ತಾ ಬಂದರು. ಅಲ್ಲದೆ ಅನೇಕ ರಾಷ್ಟ್ರಮಟ್ಟದ ವಿಚಾರ ಸಂಕಿರಣಗಳಲ್ಲಿ ಭಾಗಿಯಾಗಿದ್ದರು. ಅಲ್ಲಿಂದ ಪ್ರಾರಂಭವಾದ ಇವರ ಸಾಹಿತ್ಯದ ಪಯಣ ನಿರಂತರ. ಶ್ವೇತಪ್ರಿಯ, ಕನ್ನಡಿ ಮುಂದೆ ನಿಂತಾಗ, ಕವಿಶೈಲದ ಕವಿತೆಗಳು, ಹಸುರು ಸೇರಿದಂತೆ ಅನೇಕ ಕವನ ಸಂಕಲನಗಳನ್ನು ಹೊರತಂದಿದ್ದಾರೆ. ಚಿನ್ನಾರಿಯ ಚಿತ್ರ, ನಿಸರ್ಗಳ ಪಕ್ಷಿ ಪ್ರೇಮ ಇವರ ಮಕ್ಕಳ ಕಥಾ ಸಂಕಲನಗಳು. ಅಲ್ಲದೆ ಆಧುನಿಕ ವಚನಗಳನ್ನ ಕಟ್ಟುಪದ ಎನ್ನುವ ಹೆಸರಿನೊಂದಿಗೆ ಬರೆಯುತ್ತಿದ್ದು, ಅದರಲ್ಲಿ 101 ವಚನಗಳು, ಅರಿವ ತೊರೆ, ಬೆತ್ತಲು ಎನ್ನುವ 3 ಪುಸ್ತಕಗಳನ್ನ ಹೊರತಂದಿದ್ದಾರೆ. ಅಲ್ಲದೆ ಇವರ ರಂಗಿ ಎನ್ನುವ ಕಥೆಯನ್ನ ಆಧರಿಸಿ ಅದೇ ಹೆಸರಿನ ಕಿರುಚಿತ್ರವೊಂದನ್ನ ನಿರ್ಮಿಸಲಾಗಿದೆ. ಆ ಚಿತ್ರ ಮಣಿಪುರಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪಾಲ್ಗೊಂಡು ರಂಗಿ ಪಾತ್ರವು ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ. ಅಲ್ಲದೆ ಇವರ ಕವಿತೆಗಳನ್ನ ಆಧರಿಸಿ ಶ್ವೇತಗಾನ ಎನ್ನುವ ಭಾವಗೀತೆಗಳ ಧ್ವನಿ ಮುದ್ರಣವನ್ನ ಮಾಡಲಾಗಿದೆ. ಅಲ್ಲದೆ ಯುವಜನರ ಆಸಕ್ತಿಕರ ವಿಷಯಗಳಾದ ಸಿನಿಮಾ, ರಂಗಭೂಮಿ, ಫೋಟೋಗ್ರಫಿ, ಚಿತ್ರಕಲೆ, ಸಾಹಿತ್ಯ ಇತ್ಯಾದಿ ಕ್ಷೇತ್ರಗಳನ್ನ ಒಳಗೊಂಡಂತಹ ಕಾಜಾಣ ಎಂಬ ತಂಡವನ್ನು ಕಟ್ಟಿ ಆ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಇವರ ಸಾಹಿತ್ಯ ಸೇವೆಯನ್ನ ಗುರುತಿಸಿ ಕನ್ನಡ ಸಂಘರ್ಷ ಸಮಿತಿಯ ಚೊಚ್ಚಲ ಪ್ರಶಸ್ತಿ ಕುವೆಂಪು ಯುವಕವಿ ಪುರಸ್ಕಾರವನ್ನ ನೀಡಲಾಗಿದೆ. ಅಲ್ಲದೆ ಕನ್ನಡ ಸಾಹಿತ್ಯ ಪರಿಷತ್ ನೀಡುವಂತಹ ಜ್ಯೋತಿ ಪುರಸ್ಕಾರವನ್ನ ಪಡೆದಿದ್ದಾರೆ. ಅಲ್ಲದೆ ಕನ್ನಡದ ಖ್ಯಾತ ನಾಮಕವಿಗಳಾದ ಯು.ಆರ್. ಅನಂತಮೂರ್ತಿ ಅವರು ಸೇರಿದಂತೆ ಹಲವು ಕವಿಗಳಿಂದ ಇವರ ಸಾಹಿತ್ಯಕ್ಕೆ ಅಸಂಖ್ಯ ಮೆಚ್ಚುಗೆಗಳು ಸಂದಿವೆ. ಕನ್ನಡ ಸಾಹಿತ್ಯದ ಯುವ ಸಾಹಿತಿ ಶ್ರೀ ಬೇಲೂರು ರಘುನಂದನ್ ಇಂದಿನ ನಾವು ನಮ್ಮವರು ಕಾರ್ಯಕ್ರಮದ ಅತಿಥಿ. ರಘುನಂದನ್, ತಮ್ಮ ಹೆಸರು ಜೊತೆನೆ ಬೇಲೂರು ಸೇರ್ಕೊಂಡ್ಬಿಟ್ಟಿದೆ. ಸೊ ತಮ್ಮ ಊರು ಬೇಲೂರು ಅಂತ ಗೊತ್ತಾಯ್ತು. ಹೇಗಿತ್ತು ಬಾಲ್ಯದ ದಿನಗಳು? ಬೇಲೂರು ನನ್ನ ಬದುಕಿನ ಮತ್ತು ನನ್ನ ಸಾಹಿತ್ಯದ, ನನ್ನ ಬರಹದ, ಒಟ್ಟು ನನ್ನ ಇಡೀ ಬದುಕನ್ನು ಆವರಿಸಿಕೊಂಡಿರುವ ಮತ್ತು ಅಲ್ಲಿನ ಅನುಭವಗಳು ನನ್ನ ಜೀವನದೊಟ್ಟಿಗೆ ಮಿಳಿತಗೊಂಡಿರುವ ಒಂದು ಊರು. ಅಲ್ಲಿ ಭಾಳ ಮುಖ್ಯವಾಗಿ ನನ್ನ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅಥವಾ ಸಾಹಿತ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಬೇಕಾದ ವಾತಾವರಣ ಕುಟುಂಬದಲ್ಲಿ ಇತ್ತು. ಅಂದರೆ ಕುಟುಂಬದ ಅನುಭವಗಳಿತ್ತು. ಕುಟುಂಬದಲ್ಲಿ ಯಾರು ಸಾಹಿತಿಗಳು ಯಾರೂ ಇರಲಿಲ್ಲ. ಭಾಳ ಮುಖ್ಯವಾಗಿ ನನ್ನ ತಾತ B.S. ರಾಜಣ್ಣ ಅಂತ ಮತ್ತು ನನ್ನ ಅಜ್ಜಿ ಸರೋಜಮ್ಮ, ಜೊತೆಗೆ ನನ್ನ ಪ್ರೀತಿಯ ತಂಗಿ ಶ್ವೇತಮ್ಮ, ಅವರು 3 ಜನ ನನ್ನ ಬದುಕಿಗೆ ಒಂದು ಆಧಾರವಾಗಿ ನಿಂತ್ಕೊಂಡಿದ್ದೆ ನನ್ನ ಬರವಣಿಗೆಗೆ ಹೆಚ್ಚು ಪೂರಕ ಆಯಿತು. ಯಾಕಂದರೆ ಯಾವಾಗ ಮನುಷ್ಯ ತುಂಬ ಅಭದ್ರನಾಗಿರ್ತಾನೋ, ಅಭದ್ರತೆಯೇ ಸೃಜನಶೀಲತೆಯ ಸಂಕೇತ. ಆ ಅಭದ್ರತೆಗಳು ನನ್ನ ಬರೆಯೋದಕ್ಕೆ ಕಾರಣ ಮಾಡಿತು. ಬದುಕಿನ ಅನೇಕ ಅಭದ್ರತೆಗಳು ನನಗೆ ಬರವಣಿಗೆಗೆ ಸಾಧ್ಯ ಆಯಿತು. ಅದಕ್ಕೆ ಇಂಬು ಕೊಟ್ಟಂತೆ ಅಲ್ಲಿನ ಜೂನಿಯರ್ ಕಾಲೇಜ್ ಮೇಸ್ಟ್ರುಗಳಾಗ್ಬೋದು, ಸಿ.ಕೆ. ವಾಸುಕಿ ಆಗ್ಬೋದು, ಇನ್ನು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗ್ಬೋದು, ಇನ್ನು ಬೇಲೂರಿನ ಸ್ನೇಹಿತರಾಗ್ಬೋದು, ಅವರೆಲ್ಲರೂ ನನ್ನ ಬರಹಕ್ಕೆ ಅವಕಾಶ, ಅವರ ಅನುಭವಗಳನ್ನು ದಾರಿ ಎರೆದ್ರು ಅಂದರೆ ಅವರ ಒಡನಾಟವೇ ನನಗೆ ಬರವಣಿಗೆಗೆ ಅವಕಾಶ ಸ್ಫೂರ್ತಿ ಆಯಿತು. ಇನ್ನು ಬೇಲೂರು ದೊಡ್ಡ ದೇವಸ್ಥಾನ, ಕಳಸಿನಕೆರೆ, ಇನ್ನು ಅಕ್ಕಪಕ್ಕದ ಹಳ್ಳಿಗಳು,
ಅಲ್ಲಿನ ಸ್ನೇಹಿತರು ಎಲ್ಲರೂ ನನ್ನ ಬರಹಕ್ಕೆ ಸ್ಫೂರ್ತಿಯಾಗಿದ್ದಾರೆ. ಇನ್ನು ತಂದೆ ತಾಯಿ ಏನು ಮಾಡ್ಕೊಂಡಿದ್ರು? ತಂದೆ ತಾಯಿ ನಮ್ಮಮ್ಮ ಬೆಂಗಳೂರಿನವರು, ಬೇಲೂರಿನಷ್ಟೇ ಬಹಳ ಮುಖ್ಯವಾಗಿ ಬೆಂಗಳೂರು ನನ್ನ ಬರಹದ ಮೇಲೆ ಪ್ರಭಾವವನ್ನು ಬೀರಿದೆ. ಇಲ್ಲಿನ ಕಾಟನ್ಪೇಟೆ ನನ್ನ ಅಜ್ಜಿ ಮನೆ, ಅಲ್ಲಿನ ತಾಯಿ ಬೆಂಗಳೂರಿಗೆ ಬಂದರು. ಬೆಂಗಳೂರು ಮತ್ತು ಬೇಲೂರು ಇವೆರಡರ ಸಮ್ಮಿಶ್ರದಂತೆ ಒಂಥರ ಅನುಭವಗಳು ಸ್ಫೂರ್ತಿಯಾಗಿದೆ. ತಾಯಿ ಹೌಸ್ ವೈಫು, ಮನೇಲೇ ಇರ್ತಿದ್ರು. ಇನ್ನು ತಂದೆ ಕೂಡ ಮನೇಲೇ ಇರ್ತಿದ್ರು. ಅಷ್ಟೇ, ಇನ್ನೇನು ಹೆಚ್ಚಿಲ್ಲ. ಬಟ್ ನಮ್ಮಮ್ಮ ಮಗ ಹಿಂಗೆಲ್ಲ ಆಗಬೇಕು ಅಂತ ತುಂಬ ಕಷ್ಟಪಟ್ಟಂಥ ಜೀವ. ಓಕೆ, ಹೇಗಿತ್ತು ಶಾಲಾ ದಿನಗಳು? ಹೇಗಿದ್ವು ಹವ್ಯಾಸಗಳು? ಏನಾಗಿದ್ವು ಆಗಿನ ದಿನಗಳಲ್ಲೆಲ್ಲ ಮೇಡಮ್? ಏನಂದ್ರು ಸಾಹಿತ್ಯ ಅಥವಾ ಕಲೆ ಅಂದ ತಕ್ಷಣ ಪುಟಿವ ಚೆಂಡಿನಂತೆ ನಾನು. ಟೀಚರ್ಸ್ ಇರೋ ಕಾಲೇಜ್ ಡೇ ಬರ್ತಿತ್ತು ಅಥವಾ ಸ್ಕೂಲ್ ಡೇ ಬರ್ತಿತ್ತು ಅಥವಾ ಇನ್ನೇನೋ ಒಂದು ಯೂನಿಯನ್ ಡೇಗಳು ಬರ್ತಿತ್ತು ಅಂದರೆ ಸ್ಪರ್ಧೆಗಳಲ್ಲೆಲ್ಲದರಲ್ಲೂ ಭಾಗಿಯಾಗಬೇಕು ನಾನು ಅಂತ, ಎಲ್ಲದರಲ್ಲೂ ಬಹುಮಾನ ತಗೋಬೇಕು ಅಂತ. ಇನ್ನು ಅಷ್ಟೇ ಆದರೆ ನಾವು ಓದಿದ್ದೆಲ್ಲ ಗೌರ್ನಮೆಂಟ್ ಶಾಲೆಗಳಲ್ಲಿ, ನಮಗೇನು ಹೆಚ್ಚು ಆ ಥರದ ಸ್ಪರ್ಧೆಗಳೇನು ಇರ್ತಿರಲಿಲ್ಲ. ಇನ್ನು ಈ ಪ್ರೈವೇಟ್ ಶಾಲೆಗಳೆಲ್ಲ ಇರ್ತಿದ್ವು ನಮ್ಮೂರಿನಲ್ಲಿ. ಅಲ್ಲಿ ಒಳ್ಳೆ ತರಾವರಿ ಬಣ್ಣದ ಬಟ್ಟೆ ಹಾಕೊಂಡು ಮಕ್ಕಳು ಡ್ಯಾನ್ಸ್ ಮಾಡೋರು ಅಥವಾ ಅವ್ರ ತಂದೆ ತಾಯಿಗಳು ಪೇಂಟ್ ಮಾಡ್ತಾರೆ ಅಂದರೆ ಅವ್ರಿಗೆಲ್ಲ ಒಂದಷ್ಟು ಪೇಂಟಿಂಗ್ಸ್ಗಳು ಅವಕಾಶಗಳು ಸಿಗ್ತಿತ್ತು. ಅವರಿಗೆಲ್ಲ ಬೆನ್ನೆಲುಬಾಗಿ ನಿಂತಿರ್ತಿತ್ತು. ನಮ್ಮ ತಂದೆ ತಾಯಿ ತುಂಬ ಕಷ್ಟದಲ್ಲಿದ್ದರು, ಅದೆಲ್ಲ ಸಾಧ್ಯ ಇರ್ತಿಲ್ಲ. ಬಟ್ ಅದೇ ಹುಚ್ಚಿಟ್ಕೊಂಡು ಏನಾದರೂ ಸಾಧನೆ ಮಾಡಲೇಬೇಕು ಅಂತೇಳಿ ಈ ಕಲೆಯ ಮತ್ತು ಸಾಹಿತ್ಯದ ಒಡನಾಟಕ್ಕೆ ಬಿದ್ದೆ. ಸುಮಾರು ಹೈಸ್ಕೂಲ್ ಡೇಸ್ಗಳಲ್ಲಿ ನಾನು ಬೇಲೂರಿನ ಜೂನಿಯರ್ ಕಾಲೇಜಲ್ಲಿದ್ದಾಗಲೇ ಒಂದಷ್ಟು ಕವಿತೆಗಳನ್ನ ಬರೆಯೋದಕ್ಕೆ ಶುರು ಮಾಡಿದೆ. ಒಡಮೂಡ್ತು ಈ ರೀತಿಯ ಒಂದು ಸಾಹಿತ್ಯದೆಡೆಗಿನ ಆಸಕ್ತಿ ಹೇಗೆ ಶುರುವಾಯಿತು? ಮೇಡಮ್, ಅದೇ ನಾನು ಮೊದಲೇ ಹೇಳ್ದಂಗೆ ಅಭದ್ರತೆ ಇತ್ತಲ್ಲ ಬದುಕಿಗೆ, ಯಾವುದಾದ್ರೂ ಒಂದು ಅಭಿವ್ಯಕ್ತಿ ಹಾಕಬೇಕು. ತನ್ನೊಳಗಿನ ಸಂಕಟನ ಅಥವಾ ತನ್ನೊಳಗಿನ ಅನುಭವವನ್ನು ಅಥವಾ ಈಗ ತೀರಾ ಕಷ್ಟದ ದಿನಗಳಿದ್ವಲ್ಲ, ಕಷ್ಟದ ದಿನಗಳಿಗೆ ಮರೆಯೋದಕ್ಕೆ ಬೇರೆ ಬೇರೆ ಅಡ್ಡದಾರಿ ಹಿಡಿಯೋ ಸಾಧ್ಯತೆಗಳಿರ್ತವೆ. ಅಂದರೆ ನಾನು ನನ್ನ ತಂಗಿ ಒಟ್ಟು ಮನೆ ಪಾಠ ಮಾಡ್ತಿದ್ವಿ, ನಾನವಳು. ಆ ಮನೆ ಪಾಠ ಮಾಡುವಾಗ ನಮ್ಗೆ ಹೊರ ಹಾಕೋದಕ್ಕೆ ಒಂದು ಅವಕಾಶ ಏನಿತ್ತು, ನನ್ನ ಅನುಭವ ನೀಚೆ ಹಾಕಬೇಕು ಅನ್ನೋದೇನಿತ್ತು, ಅದಕ್ಕೆ ಬರವಣಿಗೆನೇ ಸಾಧ್ಯ ಆಯಿತು. ಅನುಭವಗಳನ್ನ ಕವಿತೆ ಕಟ್ಟಕ್ಕೆ ಶುರು ಮಾಡಿದೆ. ಮೊದಲು ಸಣ್ಣ ಸಣ್ಣ ಕವಿತೆಗಳನ್ನ ಬರೆಯೋಕ್ಕೆ ಶುರು ಮಾಡಿದೆ. ಆ ಮೂಲಕ ನನ್ನ ನೋವು ಆಚೆ ಬರ್ತಿತ್ತು. ಸೊ ನನಗೆ ಅದು ಮಾನಸಿಕವಾಗಿ ತುಂಬ ನೆಮ್ಮದಿಯನ್ನು ಕೊಡ್ತಿತ್ತು. ಅದು ಇಲ್ಲಿ ತನಕ ನಿಲ್ಲಿಸಿದೆ. ಕವಿತೆಯಿಂದನೇ ಶುರು ಮಾಡಿದೆ. ಇವತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬರೀತಿದ್ದೇನೆ. ಅಚ್ಚುಮೆಚ್ಚಿನ ಸಾಹಿತಿ ಯಾರಾಗಿದ್ರು ಹಾಗಾದ್ರೆ? ಖಂಡಿತ ಕುವೆಂಪುನೇ. ಅದರ ಆಚೆಗೆ ಲಂಕೇಶು, ಕುವೆಂಪು, ಇನ್ನೂ ತುಂಬ ಜನ ನನಗೆ ಕವಿಗಳು, ಒಟ್ಟಾರೆ ಕವಿಗಳು ನನ್ನ ಪ್ರೀತಿಯ, ಎಲ್ಲ ಕವಿಗಳು ನನ್ನ ಪ್ರೀತಿಯ ಅಚ್ಚುಮೆಚ್ಚು. ತಮ್ಮ ಕೃತಿಗಳಲ್ಲಿ ಕುವೆಂಪುರವರ ಬಗೆಗಿನ ಹಲವಾರು ವಿಚಾರಗಳನ್ನು ನಾವು ಕಾಣಬಹುದು. ಯಾಕೆ ಹಾಗೆ? ಅದೇ ನೋಡಿ, ಅದಕ್ಕೂ ಮತ್ತೆ ಬೇಲೂರೇ ಕಾರಣ. ಬೇಲೂರಿನಲ್ಲಿದ್ದಾಗ ಒಮ್ಮೆ ಏನಾಯಿತು ಅಂದರೆ, ಕವಿಶೈಲಕ್ಕೆ ನಾನು ನನ್ನ ತಂಗಿ ಹೋದ್ವಿ. ಸೆಳೆತ ಪ್ರಕೃತಿ ಅಂದರೆ ಮುಂಚೆಯಿಂದನೂ ತುಂಬ ಆಸೆ ಇತ್ತು ನನಗೆ. ಅಲ್ಲಿಗೆ ಹೋದಾಗ ತುಂಬ ಪ್ರಭಾವ ಬೀಳ್ಬಿಡ್ತು ನನ್ನ ಹೈಸ್ಕೂಲ್ ದಿನಗಳಲ್ಲೇ. ಆ ಪರಿಸರ, ಆ ವಾತಾವರಣ. ಅದೇನಾಯಿತು, ಮುಂದಿನ ದಿನಗಳಲ್ಲಿ ಈ ಮನೆ ದೇವ್ರಿಗೆ ಹೋದಂಗೆ ಪ್ರತಿ ತಿಂಗಳಿಗೆ 2 ಸತಿ ಒಂದ್ಸಲ ಈಗಲೂ ಕೂಡ ಕುವೆಂಪು ಅವರ ಕುಪ್ಪಳಿ ಕವಿಶೈಲಕ್ಕೆ ನಾನು ಹೋಗ್ಲೇ ಇರ್ತೀನಿ. ಅದು ಎಷ್ಟು ಸಲ ಹೋಗಿದ್ದೀನೋ ಲೆಕ್ಕ ಇಲ್ಲ. ಅಲ್ಲಿ ಹೋಗ್ತಾ ಏನಾಯ್ತು ಅಂದರೆ, ನನಗೆ ಕವಿತೆಗಳನ್ನ ಬರೀಬೇಕು ಇದ್ರ ಮೇಲೆ ಅಂತ ಆ ಪ್ರಭಾವ. ಕುವೆಂಪು ಅವ್ರ ಸಾಹಿತ್ಯದ ಅಷ್ಟೊತ್ತಿಗಾಗಲೇ ಎಮ್ ಎನಲ್ಲಿ ನಾನು ಕುವೆಂಪು ಅವ್ರನ್ನ ಚೆನ್ನಾಗಿ ಓದ್ಕೊಂಡೆ. ಆ ಓದ್ಕೊಂಡ್ಮೇಲೆ ಕವಿತೆ ಬರೀಬೇಕು ಅಂತಾಯಿತು. ಇಡೀ ಕವಿಶೈಲದ ವಾತಾವರಣವನ್ನು ಕುರಿತು 100 ಕವಿತೆಗಳನ್ನು ಕಟ್ಟಿದ್ದೇನೆ. ಕನ್ನಡದಲ್ಲಿ ಯಾರೂ ಕೂಡ ಬರೆದಿಲ್ಲ. ಇವತ್ತು ಅದೇ ಅಲ್ಲಿಗೆ ಒಬ್ಬ ಪ್ರವಾಸಿಯಾಗಿ ಹೋದ ನಾನು ಇವತ್ತು ಕವಿಶೈಲದ ಕುವೆಂಪು ಅವರ ಕವಿಮನೆಯಲ್ಲಿ ನನ್ನ ಕವಿಶೈಲದ ಕವಿತೆಗಳು ಮತ್ತು ಹಸುರು ಅನ್ನುವ ಕೃತಿಗಳು ಕುವೆಂಪು ಅವರ ಪುಸ್ತಕಗಳ ಜೊತೆಗೆ ಪ್ರದರ್ಶನಕ್ಕಿದೆ. ಸೊ ಇದು ನನ್ನ ಬದುಕಿನ ಬಹಳ ಮುಖ್ಯವಾದ ಒಂದು ಘಟ್ಟ. ಅಂದರೆ ಒಬ್ಬ ಕುವೆಂಪು ಇವತ್ತು ಕನ್ನಡ ನಾಡಿನಲ್ಲಿ ಪ್ರತಿಯೊಬ್ಬರನ್ನೂ ಪ್ರಭಾವಿಸಿದ್ದಾರೆ. ಹಾಗೆ ನನಗೂ ಕೂಡ. ಆದರೆ ನಾನು ಅದನ್ನು ಅಭಿವ್ಯಕ್ತಿಸಿದ್ದೀನಿ ಕವಿಶೈಲದ ಕವಿತೆಗಳು ಮತ್ತು ಹಸುರು ಅನ್ನುವ ಕೃತಿಯಲ್ಲಿ. ಇನ್ನು ನಿರ್ದಿಷ್ಟವಾಗಿ ಬರವಣಿಗೆ ಶುರುವಾದದ್ದು ಯಾವಾಗ? ಈಗ ಒಂದು 4 ವರ್ಷ. ಸಂಕಲನಗಳು ಬಿಡುಗಡೆ ಆಗಕ್ಕೆ ಶುರುವಾಗಿದ್ದು 2010-11 ನನ್ನ ಮೊದಲನೇ ಕೃತಿ ಶ್ವೇತಪ್ರಿಯ ಅನ್ನೋದು ಬಂತು. ಅದಾದಮೇಲೆ ಕನ್ನಡಿ ಮುಂದಿನಂತಾಗ ಕವಿಶೈಲದ ಕವಿತೆಗಳು, ಹಸುರು, 101 ವಚನಗಳು, ಬೆತ್ತಲು, ಚಿನ್ನಾರಿಯ ಚಿತ್ರ, ಮಕ್ಕಳ ಕತೆ, ಹೀಗೆ ಒಂದಷ್ಟು ಬರ್ಕೊಂಡು, ಅರಿವು ತೊರೆ ಮೊನ್ನೆ ಸಪ್ನಾದವರು ತಂದರು. ಬೆತ್ತಲು ಅನ್ನೋ ಕೃತಿಗೆ ಅನಂತಮೂರ್ತಿ ಸರ್ರು ಈ ಕಾಲದಲ್ಲಿ ಚರ್ಚೆ ಆಗಲೇಬೇಕಾದ ಕೃತಿ ಅಂತ ಕೂಡ ಹೇಳಿದ್ದಾರೆ. ಒಟ್ಟು ನಾನು ಬರೆಯೋಕ್ಕೆ ಶುರು ಮಾಡಿದ್ದು ತುಂಬ ಹಿಂದಲೇ, ಒಂದು 15-16 ವರ್ಷನೇ ಆಗಿದೆ ಮೇಡಮ್. ಈಗಲೂ ಪ್ರಕಟಿಸಿದ ಪದ್ಯಗಳು ಒಂದು 700-800 ಪದ್ಯಗಳಿದ್ದಾವೆ. ಈಗಾಗಲೇ 9 ಸಂಕಲನ ಆಗಿದ್ರು ಕೂಡ. ಒಟ್ಟು ಕವಿತೆ ಅಂದರೆ ಹುಚ್ಚು, ಕವಿತೆ ಅಂದರೆ ಬದುಕು, ಕವಿತೆ ಅಂದರೆ ಉಸಿರು. ಅದು ನನಗಂತೂ ನಿಜ. ತಾವು ಮೊದಲು ಬರೆದಂಥ ಯಾವುದಾದ್ರೂ ಒಂದು ಕವನವನ್ನು ನಮಗಾಗಿ ಓದಿ ತೋರಿಸ್ಬಹುದಾ? ನನ್ನ ಮೊದಲನೇ ಕೃತಿ ಶ್ವೇತಪ್ರಿಯ ಸಂಕಲನದ ಒಂದು ಕವಿತೆ ಓದ್ತೀನಿ. ನಮ್ಮ ಮನೆ ಮುಂದೆ ಒಂದು ದೊಡ್ಡ
ಮಲ್ಲಿಗೆ ಗಿಡ ಇತ್ತು. ಅದ್ರ ದಿನ ನನ್ನ ತಂಗಿ ಹೂಕುಗಳು, ಚಿಕ್ಕ ಪುಟ್ಟ ಮಗು, ಅದು ಪ್ರಭಾವ ಬೀರದ ಕವಿತೆ ಇದು. ತಂಗಿ ಕೊಯ್ದಳು ಮಲ್ಲಿಗೆ, ಮನೆಯ ಮುಂದೆ ಹಚ್ಚ ಹಸಿರು, ಮನೆಯ ಮುಂದೆ ಹಚ್ಚ ಹಸಿರು, ಹಸಿರ ಮೇಲೆ ಬೆಳ್ಳಿ ಬೆಳಕು, ಬೆಳಕ ಕಂಪು ಸುತ್ತಲು, ಬೆಳಕ ಮುಂದೆ ನಿಲ್ಲದು ಕತ್ತಲು, ಬೆಳಕ ಮುಂದೆ ನಿಲ್ಲದು ಕತ್ತಲು. ಈಚು ಮುಗ್ಗು ಮುತ್ತುಮಣಿ, ಈಚು ಮುಗ್ಗು ಮುತ್ತುಮಣಿ, ಅರಳಲದುವೆ ಸೊಬಗ ಗಣಿ, ಈಚಿನಲ್ಲೂ ಮುಗ್ಗಿನಲ್ಲೂ ಹೂವಿನಲ್ಲೂ ಬೆಳ್ಳಿ ಬೆಳಕು, ಮನೆಯ ಮುಂದೆ ಹಚ್ಚ ಹಸಿರು. ಸಂಜೆಯಾಯಿತು ತಂಗಿ ಬಂದು ಬೆಳಕ ಎರಕಿ ಕೊಯ್ದಳು, ಸಂಜೆಯಾಯಿತು ತಂಗಿ ಬಂದು ಬೆಳಕ ಎರಕಿ ಕೊಯ್ದಳು, ಮಲ್ಲೆ ಮಾಲೆ ಬೆಳಕು ಸುರಿಸಿ ಕತ್ತಲೆಡೆಗೆ ಒಯ್ದಳು, ಮಲ್ಲೆ ಮಾಲೆ ಬೆಳಕು ಸುರಿಸಿ ಕತ್ತಲೆಡೆಗೆ ಒಯ್ದಳು. ನೀರ ಹರಿಸಿ ಪ್ರೀತಿ ಸುರಿಸಿ ದಾರೆ ಎರೆದಳೆಲ್ಲವೂ, ನೀರ ಹರಿಸಿ ಪ್ರೀತಿ ಸುರಿಸಿ ದಾರೆ ಎರೆದಳೆಲ್ಲವೂ, ಅದಕ್ಕೆ ತಾನೇ ಪ್ರೀತಿ ಬಳ್ಳಿ ಚಿಗುರು ಚಿಮ್ಮಿ ಬೆಳೆಯಿತು, ಅದಕ್ಕೆ ತಾನೇ ಪ್ರೀತಿ ಬಳ್ಳಿ ಚಿಗುರು ಚಿಮ್ಮಿ ಬೆಳೆಯಿತು, ಮನೆಯ ಮುಂದೆ ಹಚ್ಚ ಹಸಿರು, ಹಸಿರ ಮೇಲೆ ಬೆಳ್ಳಿ ಬೆಳಕು. ತಂಗಿ ನನ್ನ ಬದುಕಿನಲ್ಲಿ ಅವಳು ತಾಯಿಯೇ, ಅವಳು ತಂಗಿ ಅಂತ ಅಲ್ವೇ ಅಲ್ಲ. ಇವತ್ತು ನೋಡಿ, ಶ್ವೇತಪ್ರಿಯ ಅನ್ನೋ ಕವನ ಸಂಕಲನದಿಂದ ಮೊದಲುಗೊಂಡಿದ್ದು, ಇವತ್ತು ಕಟ್ಟುಪದಗಳಲ್ಲಿ ನನ್ನ ಅಂಕಿತ ಕೂಡ ಶ್ವೇತಪ್ರಿಯ. ನನ್ನ ಬದುಕಿನ ತುಂಬ ಆತುಕೊಂಡಿರುವ ಜೀವ ಅವಳು ತಂಗಿ ಅಂತೂ ಖಂಡಿತ ಅಲ್ಲ, ತಾಯಿ. All over the world. The new grilled chicken royale from McDonald's. So filling, it's fulfilling. ಏನಾಯ್ತಪ್ಪ? ಆಡೋಕೆ ಯಾರು ಬರ್ಲಿಲ್ಲ, ಯಾರಿಗೂ ಹುಷಾರಿಲ್ಲ. ಮಕ್ಕಳಿಗೆ ಆಗಾಗ ಕಾಯಿಲೆ ಬರುವುದಕ್ಕೆ ಕಾರಣ ರೋಗಾಣು. ಇವುಗಳು ಶೀತ, ಕೆಮ್ಮು, ಡಯರಿಯಾ ಮೊದಲಾದ ಕಾಯಿಲೆಗಳನ್ನು ಹರಡುತ್ತವೆ. ಅದಕ್ಕಾಗಿ ಬೇಕು ಡೆಟಾಲ್. ಏಕೆಂದರೆ ಕೇವಲ ಡೆಟಾಲ್ ಮಾತ್ರ ನೀಡುತ್ತದೆ ಈ ರೋಗಾಣುಗಳಿಂದ 10 ಪಟ್ಟು ಹೆಚ್ಚು ಸುರಕ್ಷೆ. ಡೆಟಾಲ್, ಬಿ 100% ಶ್ಯೂರ್. ಹೇ ಹೇ ಬಾರೋ, ನಂಗೆ ಕೆಸರು ಹುಣ್ಣಿದೆಯಲ್ಲ, ಹೇಗೆ ಆಟ ಆಡೋದು? ನಿನ್ನಿಂದಾನೂ ಸಾಧ್ಯ, ಸೈಬಾಲ್ ಇದ್ರೆ. 75 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್. ಕೃತಿ ಅದಾಗಿತ್ತು ನಿಮ್ದು ಶ್ವೇತಪ್ರಿಯ. ಹೇಗಿತ್ತು ಪ್ರತಿಕ್ರಿಯೆ? 2010 ಬಂತು. ತುಂಬ ಜನ ಇಷ್ಟಪಟ್ಟರು. ನನ್ನ ಮೈಸೂರು ಯೂನಿವರ್ಸಿಟಿ ಮೇಸ್ಟ್ರುಗಳಾಗ್ಬೋದು, ಮತ್ತು ನನ್ನ ಸ್ನೇಹಿತರಾಗ್ಬೋದು, ತುಂಬ ಜನ ಭಾವನೆಗಳು ತುಂಬ ಚೆನ್ನಾಗಿ ಏರ್ಪಾಟುಗೊಂಡಿದೆ ಅಂತ ಹೇಳಿದರು. ನನಗೆ ಅಲ್ಲಿ ಮೊದಲನೇ ಕೃತಿಯಿಂದನೇ ವಿಶ್ವಾಸ ಬಂದು, ಕವಿತೆ ನನ್ನ ತುಂಬ ಕಾರ್ಯಕ್ಷೇತ್ರ, ಕವಿತೆ ನನ್ನ ಕಾರ್ಯಕ್ಷೇತ್ರ ಅಂದ್ಕೊಂಡು ಕವಿತೆಯನ್ನೇ ಹೆಚ್ಚು ಬರೆಯೋಕ್ಕೆ ಶುರು ಮಾಡಿ. ಇತ್ತೀಚೆಗೆ ಫಿಕ್ಷನ್ ಕಡೆ ಬರಿತಾ ಇದ್ದೀನಿ, ವಿಮರ್ಶೆ ಮತ್ತು ಸಂಶೋಧನೆ ಮತ್ತು ಕಾದಂಬರಿಯ ಕಡೆ ಕೂಡ ಗಮನ ಕೊಡ್ತಾ ಇದ್ದೀನಿ. ಇನ್ನು ಶ್ವೇತಪ್ರಿಯದ ನಂತರ ಮತ್ತೊಂದು ಕೃತಿ ಯಾವುದಾಗಿತ್ತು? ಅದರ ನಂತರ ಕನ್ನಡಿ ಮುಂದೆ ನಿಂತಾಗ ಅಂತ ಬಂತು. ಅದು ಸಾಮಾಜಿಕವಾಗಿ ಈ ಬದುಕು, ಬೆಂಗಳೂರಿನ ಬದುಕು ಮತ್ತು ಬದುಕಿನ ಬರ್ಬರತೆ, ಹಸಿವು, ಜಾತೀಯತೆ, ಇವುಗಳನ್ನೆಲ್ಲ ಒಂದು ಸಾಮಾಜಿಕ ಚಿತ್ರಣವನ್ನು ಕಟ್ಟಿಕೊಡುವಂಥ ಕೃತಿ ಬಂತು ಕನ್ನಡಿ ಮುಂದೆ ನಿಂತಾಗ. ಕನ್ನಡಿ ಮುಂದೆ ನಿಂತಾಗ ನಾವು ಹೆಂಗೆ ನಮಗೆ ಪ್ರತಿಬಿಂಬಗಳು ಕಾಣುತ್ತೋ, ಇಡೀ ಸಮಾಜದ ಪ್ರತಿಬಿಂಬಗಳು ಅದರೊಳಗಡೆ ಇದ್ವು. ಅದ ನಂತರನೇ ಬರೆದಿದ್ದು ಕವಿಶೈಲದ ಕವಿತೆಗಳು. ಅಲ್ಲೇ ಇದ್ದು, ಕವಿಶೈಲದಲ್ಲೇ ಇದ್ದು ಕೃತಿಯನ್ನು ಕಟ್ಟಿದ್ದು ಕವಿಶೈಲದ ಕವಿತೆಗಳು ಮತ್ತು ಹಸಿರು. ಭಿನ್ನ ಅನ್ನಿಸ್ತು ಮೊದಲನೇ ಕೃತಿಗೂ ಮತ್ತೊಂದು ಕೃತಿಗೂ ವ್ಯತ್ಯಾಸ ಏನಿತ್ತು? ನನಗೆ ಒಂದು ಆರಂಭದಲ್ಲಿ ಮೊದಲು ಪ್ರಕೃತಿಯನ್ನು ಕುರಿತು ಬರೀತಾರೆ ಎಲ್ಲ ಕವಿಗಳು, ಪ್ರೀತಿ, ಪ್ರೇಮ, ಪ್ರಕೃತಿ ಈ ಥರ ಬರೀತಾರೆ. ನಾನು ಮೊದಲೇ ಸಾಮಾಜಿಕ ಚಿತ್ರಣ ಬರೆದು ಬಿಟ್ಟಿದ್ದೆ. ತುಂಬ ನೇರವಾಗಿ ಸಮಾಜನ ಧಿಕ್ಕರಿಸೋದು, ಸಮಾಜದ ಇಲ್ಲಿರುವ ಅಂಕುಡೊಂಕುಗಳನ್ನ ಹೇಳುವಂಥದ್ದು, ಜಾತೀಯತೆ ಆಗ್ಬೋದು ಅಥವಾ ಸ್ತ್ರೀ ಶೋಷಣೆ ಆಗ್ಬೋದು, ಇವೆಲ್ಲ ಕನ್ನಡಿ ಮುಂದೆ ನಿಂತಾಗ ಬಂದಿತ್ತು. ನನಗೆ ಮತ್ತೆ ಪ್ರಕೃತಿಯ ಕಡೆಗೆ ಒಲಿತ್ತು. ಹಾಗಾಗಿ ಕವಿಶೈಲದ ಕವಿತೆಗಳು ಬರೆದೆ. ಅದು ಖಂಡಿತ ವಿಭಿನ್ನ ಅನ್ನಿಸ್ತು ನನಗೆ. ಬಟ್ ಅದೊಂದು ತಪಸ್ಸಿನ ರೀತಿಯಲ್ಲೇ ಬರೆದಿದ್ದೇನೆ. ಕವಿಶೈಲದ ಕವಿತೆಗಳು ಮತ್ತು ಹಸಿರು ಎರಡೂ ಕೃತಿಗಳು ಪ್ರಕೃತಿಯ ತಪಸ್ಸು. ತುಂಬ ಜನ ಅದನ್ನು ನವೋದಯದ ಕಾಲಘಟ್ಟದ ಕವಿತೆ ಅಂತ ಹೇಳಿದ್ರು. ನನಗೆ ನವೋದಯ ಗೀವೋದಯ ಇಂಪಾರ್ಟೆಂಟ್ ಅಲ್ಲ, ಆದರೆ ಕವಿತೆ ಅಷ್ಟೇ ಮುಖ್ಯ. ಕವಿಯೊಬ್ಬನ ಅಭಿವ್ಯಕ್ತಿ ಯಾವುದಾಗುತ್ತೆ ಅನ್ನೋದೇ ಬಹಳ ಮುಖ್ಯ ಅಂತ. ಇನ್ನು ಅದಾದ ನಂತರ ಮುಂದಿನ ಕೃತಿಗಳು ಯಾವುದಾಗಿದ್ದು? ಕಟ್ಟುಪದಗಳು ಅಂತ ಬರೆಯಕ್ಕೆ ಶುರು ಮಾಡಿದೆ ಮೇಡಮ್. ಕಟ್ಟುಪದ ಅಂತಂದ್ರೆ ಅದು ಆಧುನಿಕ ವಚನನೇ. ಅದಕ್ಕೊಂದು ಅಂಕಿತ ಇಟ್ಕೊಂಡು ಬರೆಯಕ್ಕೆ ಶುರು ಮಾಡಿದೆ. ಆದರೆ ನನಗೆ ಈ ಕವಿಶೈಲದ ಕವಿತೆಗಳು ಹಸಿರು ಆದಮೇಲೆ ಇಲ್ಲ, ಇನ್ನೊಂದು ಸ್ವಲ್ಪ ಸಮಾಜಕ್ಕೆ ಹತ್ತಿರವಾಗಬೇಕು, ನಾನು ಹೇಳೋದನ್ನು ನೇರವಾಗಿ ಹೇಳಬೇಕು, ಕಣ್ಣಿಟ್ಟು ಹೊಡಿಬೇಕು ಕಲ್ಲಲ್ಲಿ, ಇಲ್ಲಾಂದ್ರೆ ತಿದ್ಕೊಳ್ಳೋದಿಲ್ಲ ಜನ ಅಂದ್ಕೊಂಡು ಕಟ್ಟುಪದ ನನಗೆ ತುಂಬ ಒಂದು ವಿಶೇಷವಾಗಿ ವಿಭಿನ್ನ. ಎಲ್ಲರೂ ಬರೆದಂತೆ ಬರೆಯೋಕ್ಕೆ ನನಗೆ ಯಾವತ್ತೂ ಇಷ್ಟ ಆಗಲ್ಲ. ಎಲ್ಲರೂ ಬದುಕ್ದಂಗೆ ನಾನು ಪ್ರತಿಯೊಬ್ಬ ಸಾಹಿತಿಗೂ ಅದು ಇದ್ದೇ ಇರುತ್ತೆ.
ಸೊ ಹಾಗಾಗಿ ಕಟ್ಟುಪದನ ನಾನು ಏನ್ಮಾಡಿ ವಿಭಿನ್ನವಾಗಿ ಬರೆಯೋಕ್ಕೆ ಶುರು ಮಾಡಿದೆ. ವಿಭಿನ್ನ ಅಂದರೆ ಅದರದ್ದೇ ಆದಂಥ ಒಂದು ಬೇರೆಯ ಕಾಂಟೆಕ್ಸ್ಟನ್ನು ಇಟ್ಕೊಂಡು, ಆಧುನಿಕ ವಚನವನ್ನೇ ಬೇರೆ ಕಾಂಟೆಕ್ಸ್ಟ್, ಅದ್ರ ರೂಪ, ಅದ್ರ ಶಿಲ್ಪ, ಅದ್ರ ಬಂಧವನ್ನೇ ನಾನೇ ಬದಲು ಮಾಡಿಕೊಂಡು ಕಟ್ಟುಪದಗಳು ಅಂತ ಬರೆದೆ. ಈಗಾಗಲೇ ಸುಮಾರು 400 ಇಂದ 500 ಕಟ್ಟುಪದಗಳನ್ನ ಬರೆದಿದ್ದೇನೆ. ಕಟ್ಟುಪದಗಳು ಈಗಾಗಲೇ ತುಂಬ ಜನ ಯೂತ್ಸ್ಗೆ ಇಷ್ಟ ಆಗ್ತಾ ಇದೆ, ತುಂಬ ಜನ ಇಷ್ಟ ಕೂಡ ಪಟ್ಟಿದ್ದಾರೆ. ಸೊ ಆ ಕಟ್ಟುಪದಗಳಿಂದನೇ ಇವತ್ತು ಬೇಲೂರು ತುಂಬ ಬೇಗ ಜನಪ್ರಿಯ ಆಗಿದ್ದು. ಬೇಲೂರು ರಘುನಂದನ್ ಅಂತ ಅಂದರೆ ಕಟ್ಟುಪದ ಅಂತಲೇ ಇವತ್ತು ಹೆಚ್ಚು ಗುರುತಿಸೋದಕ್ಕೆ ಶುರುವಾಗೋಷ್ಟರ ಮಟ್ಟಿಗೆ ಅದು ಇಷ್ಟ ಆಗಿದೆ. ಆ ಕಟ್ಟುಪದದ ಒಂದಿಷ್ಟು ಚಿಕ್ಕ ಝಲಕನ್ನು ನಮಗಾಗಿ ಹೇಳ್ಬೋದು. ಚರಿತೆಗಳು ಚಿರತೆಗಳಿದ್ದಂತೆ, ಚರಿತೆಗಳು ಚಿರತೆಗಳಿದ್ದಂತೆ ಭಯ ಪಡಿಸಿದ್ದೇ ಪಡಿಸಿದ್ದು. ತೀರದ ದಾಹ ಇಂಗದ ಹಸಿವು ಹೇಳಿದ್ದನ್ನೇ ಕೇಳಬೇಕೆಂಬ ಮೋಹಾವಕ್ಕೆ. ತೀರದ ದಾಹ ಇಂಗದ ಹಸಿವು ಹೇಳಿದ್ದನ್ನೇ ಕೇಳಬೇಕೆಂಬ ಮೋಹಾವಕ್ಕೆ. ನಿನ್ನೆ ಹೇಳಿದ್ದನ್ನು ಇಂದು ಕೇಳುತ್ತಿದ್ದರೆ ಹೊಸ ಮೆದುಳು ಮನಸ್ಸು ಮುಸುರೆಯಲ್ಲಿ ತೇಲುತ್ತಿದ್ದಂತೆ. ನಿನ್ನೆ ಹೇಳಿದ್ದನ್ನು ಇಂದು ಕೇಳುತ್ತಿದ್ದರೆ ಹೊಸ ಮೆದುಳು ಮನಸ್ಸು ಮುಸುರೆಯಲ್ಲಿ ತೇಲುತ್ತಿದ್ದಂತೆ. ಹಳೆ ಎಂಜಲಿಗಿಂತ ನಿತ್ಯ ಬರುವ ಗಂಜಲವೇ ಲೇಸು ಅಲ್ಲವೇ ಶ್ವೇತಪ್ರಿಯ ಗುರುವೇ. ಹಳೆ ಎಂಜಲಿಗಿಂತ ನಿತ್ಯ ಬರುವ ಗಂಜಲವೇ ಲೇಸು ಅಲ್ಲವೇ ಶ್ವೇತಪ್ರಿಯ ಗುರು. ಈ ವಿಧಾನಸೌಧವನ್ನು ಹೆಣ್ಣಾಗಿ ಕಂಡು ಬರೆದಿದ್ದೀನಿ. ಇದು ಈ ಬೆತ್ತಲ ಕೃತಿಯ ವಿಶೇಷ ಅಂದರೆ 100 ಕಟ್ಟುಪದಗಳು ಹೆಣ್ಣೇ ವಸ್ತು, ಎಲ್ಲವನ್ನೇ ಹೆಣ್ಣಾಗಿ ನೋಡುವುದು. ತಾಯೇ ವಿಧಾನಸೌಧ ಮಾತೆ, ತಾಯೇ ವಿಧಾನಸೌಧ ಮಾತೆ, ನೀ ಸಾಕಿ ಸಲಹಿದ ಮಕ್ಕಳೆಲ್ಲ ಗಂಡು ಸಂತಾನದ ಸರ್ಕಾರಗಳಾಗಿ ನಿನ್ನ ಮುಂದೆಯೇ ದಾರಿ ತಪ್ಪುತ್ತಿವೆಯಲ್ಲ. ತಾಯೇ ವಿಧಾನಸೌಧ ಮಾತೆ, ನೀ ಸಾಕಿ ಸಲಹಿದ ಮಕ್ಕಳೆಲ್ಲ ಗಂಡು ಸಂತಾನದ ಸರ್ಕಾರಗಳಾಗಿ ನಿನ್ನ ಮುಂದೆಯೇ ದಾರಿ ತಪ್ಪುತ್ತಿವೆಯಲ್ಲ. ಜೀವ ಉಳಿಸಿಕೊಳ್ಳಲು ಜೀವ ಕೊಡಲು ಗಟ್ಟಿಯಾದ ದಿಟ್ಟದಾರಿ ಹಿಡಿಯಲು ಜೀವಶಕ್ತ ರಸ ಹೀರಲು ತಾಯಾಗಿ ಬಂದು ಮೊಲೆ ಕೊಟ್ಟು ಮಡಿಲ ತುಂಬಿಕೊಂಡರೆ ರಕುತ ಬರೆವರೆಗೂ ಎದೆ ಚೀಪಿ ಕಚ್ಚುತ್ತಿವೆಯಲ್ಲ. ಹುಟ್ಟ ಸೀರೆಯನ್ನು ಬಿಡದೆ ಒದ್ದಾಡಿ ಕಿತ್ತಾಡಿ ಹರಿದು ನಿನ್ನ ಬೆತ್ತಲ ಮಾಡುತ್ತಿವೆಯಲ್ಲ. ತಾಯತನವನ್ನು ಕೊನೆಗೆ ತಾಯನ್ನೇ ನುಂಗಿ ನೀರು ಕುಡಿಯುವ ಇವರ ಈ ಹೊಟ್ಟೆಬಾಕ ಮಕ್ಕಳಿಗೇನು ಮಾಡುವುದು ಗುರುವೇ. ತಾಯತನವನ್ನ ಕೊನೆಗೆ ತಾಯನ್ನೇ ನುಂಗಿ ನೀರು ಕುಡಿಯುವ ಈ ಹೊಟ್ಟೆಬಾಕ ಮಕ್ಕಳಿಗೇನು ಮಾಡುವುದು ಗುರುವೇ. ಎಡಗಾಲಲ್ಲಿ ಒದ್ದರು ಎಲ್ಲ ಸಹಿಸಿಕೊಳ್ಳೋ ಈ ತಾಯಿಗೇನು ಹೇಳುವುದು ಶ್ವೇತಪ್ರಿಯ ಗುರುವೇ. ಎಡಗಾಲಲ್ಲಿ ಒದ್ದರು ಎಲ್ಲ ಸಹಿಸಿಕೊಳ್ಳೋ ಈ ತಾಯಿಗೆ ಏನು ಹೇಳುವುದು ಶ್ವೇತಪ್ರಿಯ ಗುರುವೇ. ವಿಧಾನಸೌಧ ಅನ್ನೋ ತಾಯಿಯ ಕಾಣಲು ನನಗೆ ಎಷ್ಟೋ ಸರ್ಕಾರಗಳು ಬರ್ತವೆ, ಆದರೆ ಯಾವೂ ಕೂಡ ಏನು ನಿಜದ ಆಶಯ ಯಾವುದು ಕೆಲಸ ಆಗ್ತಿಲ್ಲ ಅನ್ನೋದ್ರ ವಿಚಾರ ಇಟ್ಕೊಂಡು ಬರೆದ್ರು. ಇವೆಲ್ಲದಕ್ಕೂ ಸ್ಫೂರ್ತಿ ಏನಾಗಿದೆ? ಬೇಲೂರಿನ ನೆನಪುಗಳೇ ಹೌದಾ? ಅದೇ ಒಂದು ಪ್ರತಿಯೊಬ್ಬ ಕವಿಯೊಳಗಡೆ ಒಂದು ಅಂತಃಸತ್ವ ಇರುತ್ತೆ. ಅವನ್ ಒಟ್ಟು ನೋವೇ ಇರಬೇಕು, ನೋವಿಲ್ದಲೇ ಯಾವ ಕೃತಿನೂ ಹುಟ್ಟೋದಿಲ್ಲ ನನ್ನ ಪ್ರಕಾರ. ಅದು ಪ್ರೀತಿ ಆಗ್ಬೋದು ಅಥವಾ ಸಾಮಾಜಿಕ ಕಳಕಳಿ ಆಗ್ಬೋದು. ಆ ನೋವುಗಳೇ ಎಬ್ಬಿಕೊಂಡು ಮತ್ತೆ ದಕ್ಕದಿದ್ದನ್ನ ದಕ್ಕಿಸಿಕೊಳ್ಳೋದಕ್ಕೋಸ್ಕರ ಹೋರಾಟ ಮಾಡ್ತಿರ್ತಾನೆ ಮನುಷ್ಯ. ಪ್ರತಿಯೊಬ್ಬನು ಅವನಿಗೇನು ದಕ್ತಿರೋದಿಲ್ವೋ ಅಥವಾ ನನ್ನ ಮೂಲಕ ಇನ್ನೊಬ್ಬರಿಗೆ ಏನು ದಕ್ಕಬೇಕು ಅನ್ನೋದಕ್ಕೆ ಆ ಎರಡನ್ನೂ ಇಟ್ಕೊಂಡು ಕೆಲಸ ಮಾಡ್ತಿರ್ತಾನೆ. ಆ ನಿಟ್ಟಿನಲ್ಲೇ ನನ್ನ ಕಟ್ಟುಪದಗಳು ಕೆಲಸ ಮಾಡೋದು. ಮತ್ತು ತುಂಬ ನೇರವಾಗಿ ನಾನು ವಿಚಾರಗಳನ್ನ ಮಂಡಿಸ್ತಾ ಇದ್ದೀನಿ ಕಟ್ಟುಪದಗಳಲ್ಲಿ. ಅದು ಹೆಚ್ಚು ಜನಪ್ರಿಯತೆ ಕೊಡೋದು. ವಿದೇಶಗಳಿಂದ ಅದಕ್ಕೆ ತುಂಬ ರೀಡರ್ಸ್ ಇದ್ದಾರೆ. ಫೇಸ್ಬುಕ್ಕಲ್ಲಿ ಅಲ್ಲಿ ಇಲ್ಲಿ ಹಾಕ್ತಿರ್ತೀನಿ. ತುಂಬ ಜನ ಓದುಗರು ಕಟ್ಟುಪದಕ್ಕಿದ್ದಾರೆ. ಆ ವಿಶ್ವಾಸ ನನ್ನಲ್ಲಿ ಖುಷಿಯನ್ನು ಕೂಡ ತಂದಿದೆ. ಇದುವರೆಗೂ ಎಷ್ಟು ಕೃತಿಗಳನ್ನು ಹೊರತಂದಿದ್ದೀರಿ ಹಾಗಾದ್ರೆ? ಮೇಡಮ್ 9 ಕೃತಿಗಳು ಈಗಾಗಲೇ ಹೊರಬಂದಿದೆ. ಈ ವರ್ಷ ಇನ್ನು 3 ಕೃತಿಗಳು ನಂದು ಬರ್ತಿದೆ. ಇತ್ತೀಚಿನ ಕೃತಿ ಯಾವುದಾಗಿತ್ತು? ಇತ್ತೀಚಿನ ಕೃತಿ ಬೆತ್ತಲು. ಈಗ ಇದಾದ್ಮೇಲೆ ತಾಯಿಯನ್ನೇ ಕುರಿತು ಅಮ್ಮ ಅಂತ ಒಂದು ಕೃತಿ ಬರಲಿದೆ. ಇನ್ನು ಮಕ್ಕಳ ಕತೆ ನಿಸರ್ಗಳ ಪಕ್ಷಿ ಪ್ರೇಮ ಅಂತ ಇನ್ನೊಂದು ಕೃತಿ ಬರಲಿದೆ ಮೇಡಮ್. ನೀಳ್ಗವಿತೆಗಳು ಬರಿತಾ ಇದ್ದೀನಿ ಇತ್ತೀಚೆಗೆ. ಸರ್ಕಸ್ಸು, ಜಾಯಿಂಟ್ ವೀಲು, ನೀಲಿಗ ತುಂಬ ಜನಪ್ರಿಯಗೊಂಡ ನೀಳ್ಗವಿತೆಗಳು ಚರ್ಚೆ ಕೂಡ ಅಲ್ಲಲ್ಲಿ ಆಗ್ತಾ ಇದೆ. ಸ್ಯಾಟರ್ಡೇ ಸೀರೆಗಳು ಅಂತ ಇತ್ತೀಚೆಗೆ ಬರೆದಂಥ ಒಂದು ಸ್ತ್ರೀ ಸಂಕಥನದ ಕವಿತೆ ತುಂಬ ಹೆಚ್ಚು ಜನಪ್ರಿಯ ಕೂಡ ಆಗಿದೆ. ಸ್ಯಾಟರ್ಡೇ ಸೀರೆಗಳು ಅಂತ. ಇನ್ನು ರಂಗಿ ಕತೆ ಸಿನಿಮಾದ ಬಗ್ಗೆ ಏನು ಹೇಳಕ್ಕೆ? ರಂಗಿ ಅನ್ನೋದು ಅವಳು ಬೇಲೂರಿನವಳೆ. ರಂಗಿ ಕೂಡ ಬೇಲೂರಿನವಳೆ. ಈ ಚೊಟ್ಟೆ ಹಣ್ಣು ಮುರುಕ್ಲ ಹಣ್ಣು ಅಂತ ಮಾರಕ್ಕೆ ಮರ್ತಿದ್ರು ನಾವು ಬಾಲ್ಯದ ದಿನಗಳಲ್ಲಿ. ನಮ್ಮ ಅಜ್ಜಿ ಏನು ಮಾಡೋರು, 4 ಆಣಿ ಚೀಲದಲ್ಲಿ ಎತ್ಕೊಡೋರು. ಎಷ್ಟು ದುಡ್ಡಿದ್ದ ದಿವಸ ಕೊಡೋರು, ಇಲ್ದಿರ ಕೊಡ್ತಿರಲಿಲ್ಲ. ಅವಳು ನನ್ನ ಕಂಡ್ರೆ ತುಂಬ ಇಷ್ಟ ರಂಗಿಗೆ. ರಂಗಿ ಅನ್ನೋದೊಂದು ಪಾತ್ರ ಆಗಿದೆ ಅದು, ಬಟ್ ಅವಳು ನನ್ನ ಬದುಕಿನೊಳಗಡೆ ಸೇರ್ಕೊಂಡಿದ್ದಾಳೆ. ಅವಳೇನು ಮಾಡೋಳು, ದುಡ್ಡು 4 ಆಣಿ ಕೊಟ್ಟರೆ ಕೊಡೋಡು, ಇಲ್ದಿದ್ದಾಗ ಇಲ್ಲ ಅಂತ ನನ್ನ ಮುಖ ಪೆಚ್ಚುಮುರೆ ಹಾಕ್ಕೊಂಡು ನಿಂತ್ಕೊಂಡಿದ್ರೆ ಕರೆದ್ಬಿಟ್ಟು ಹೋಗಿ ಬುಟ್ಟಿ ಇಳಿಸ್ಬಿಟ್ಟು ಒಂದಷ್ಟು ಹಣ್ಣನ್ನು ಕೊಟ್ಟೋಗೋಳು. ಅದು ಎಷ್ಟು ದೊಡ್ಡ ಪ್ರಭಾವಕಾರಿಯ ಜಾಗತೀಕರಣ ಮತ್ತು ಇತ್ತೀಚಿನ ಸಂದರ್ಭಗಳಲ್ಲಿ ತುಂಬ ಒಳ್ಳೆ ಕಥಾವಸ್ತುವುಳ್ಳ ಕಥೆ ಆಯಿತು. ಆ ಕತೆ ಕೂಡ ಅಭಿಜಿತ್ ಪುರೋಹಿತ ಸಿನಿಮಾ ಮಾಡಿದ್ರು.
ಅದು ಮಣಿಪುರಿ ಫಿಲ್ಮ್ ಫೆಸ್ಟಿವಲಲ್ಲಿ ಕೂಡ ಪ್ರಶಸ್ತಿ ಕೂಡ ತಗೊಳುತ್ತೆ. ಸೊ ಆ ಹಣ್ಣನ್ನು ಇವತ್ತು ಚೊಟ್ಟೆ ಹಣ್ಣು ಮರುಕುಲಣ್ಣು ನೇರ್ಲೆಣ್ಣೆ ಕಾಣೆ ಆಗ್ತಾ ಇದೆ ಇವತ್ತು. ಅಂದರೆ ಜಾಗತೀಕರಣದ ಕೆಲವು ಪೆಡಂಭೂತಗಳನ್ನು ಚಿತ್ರಿಸುವ ಇವತ್ತು ಬೇಲೂರಿಗೆ ಹೋದರೆ ಚೊಟ್ಟೆ ಹಣ್ಣು ಕಾಣೋದಿಲ್ಲ, ಮುರುಕುಲಣ್ಣು ಕಾಣೋದಿಲ್ಲ, ಯಾವ ಹಣ್ಣುಗಳು ಕಾಣೋದಿಲ್ಲ. ಮತ್ತು ಅದೇ ಆ್ಯಪಲ್ಲು, ಅದೇ ಸೀಡ್ಲೆಸ್ ದ್ರಾಕ್ಷಿಗಳು ಇವನ್ನೇ ತಿಂದು ನಮ್ಮ ಹಳೆ ನೆನಪುಗಳನ್ನ ತಗೋಬೇಕಾಗತ್ತೆ. ಹಾಗಾಗಿ ರಂಗಿ ನನ್ನ ಬಹಳ ಮುಖ್ಯವಾದ ಚಿತ್ರಕಥೆಯುಳ್ಳ ಮತ್ತು ನನಗೆ ನನ್ನೊಂದು ಸಣ್ಣ ಕತೆ. ಅದು ಆ ಕತೆ ಬಹಳ ಮುಖ್ಯವಾದ ಅನುಭವಗಳನ್ನ ನನಗೆ ತಂದುಕೊಟ್ಟಿದೆ ಮತ್ತು ರಂಗಿ ಕೂಡ ತಂದುಕೊಟ್ಟಿದ್ದಾಳೆ. ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ. ಡೆಟಾಲ್ ಆಂಟಿಸೆಪ್ಟಿಕ್ ಇದನ್ನು ನಾವು ಬಳಸ್ತೇವೆ ಮತ್ತು ಬಳಸಲು ಸಲಹೆ ನೀಡ್ತೇವೆ. ನಾಶ ಮಾಡುತ್ತೆ ಈ ಕೊಲೈ ಮತ್ತು ಫ್ಲೂ ವೈರಸ್ ನಂತಹ 99.9% ರೋಗಾಣುಗಳನ್ನು. ಇದರಿಂದ ನಿಮ್ಮ ಕುಟುಂಬ ಪ್ರತಿದಿನ ಇನ್ಫೆಕ್ಷನ್ ಇಂದ ಸುರಕ್ಷಿತವಾಗಿರುತ್ತೆ. ಡೆಟಾಲ್ ನಿಮ್ಮ ಕುಟುಂಬವನ್ನು 100ಕ್ಕೂ ಹೆಚ್ಚು ಕಾಯಿಲೆಗಳನ್ನು ಹರಡುವ ರೋಗಾಣುಗಳಿಂದ ರಕ್ಷಿಸುತ್ತದೆ, ಏಕೆಂದರೆ ಸುರಕ್ಷೆ ಇದ್ದಲ್ಲಿ ಮಾತ್ರವೇ ಸಂತೋಷವಿರುತ್ತದೆ. ಡೆಟಾಲ್ ಸುರಕ್ಷೆ ಈಗ ಲಭ್ಯವಿದೆ ಹೊಸ ಡೆಟಾಲ್ ಮಲ್ಟಿ ಯೂಸ್ ಡಿಸ್ಇನ್ಫೆಕ್ಟೆಂಟ್ಸ್ ನಲ್ಲೂ ಕೂಡ. There's a kind of hush all over the world. The new grilled chicken royale from McDonald's. So filling, it's fulfilling. ಏನಾಯ್ತಪ್ಪ? ಆಡೋಕೆ ಯಾರು ಬರ್ಲಿಲ್ಲ, ಯಾರಿಗೂ ಹುಷಾರಿಲ್ಲ. ಮಕ್ಕಳಿಗೆ ಆಗಾಗ ಕಾಯಿಲೆ ಬರುವುದಕ್ಕೆ ಕಾರಣ ರೋಗಾಣು. ಇವುಗಳು ಶೀತ, ಕೆಮ್ಮು, ಡಯರಿಯಾ ಮೊದಲಾದ ಕಾಯಿಲೆಗಳನ್ನು ಹರಡುತ್ತವೆ. ಅದಕ್ಕಾಗಿ ಬೇಕು ಡೆಟಾಲ್, ಏಕೆಂದರೆ ಕೇವಲ ಡೆಟಾಲ್ ಮಾತ್ರ ನೀಡುತ್ತದೆ ಈ ರೋಗಾಣುಗಳಿಂದ 10 ಪಟ್ಟು ಹೆಚ್ಚು ಸುರಕ್ಷೆ. ಡೆಟಾಲ್, ಬಿ 100% ಶ್ಯೂರ್. ಈ ಸಾಹಿತಿಗಳು ಅಂತಂದ್ರೆ ಹಿರಿಯರ ಜೊತೆ ಹೆಚ್ಚಿನ ಒಡನಾಟವನ್ನ ಇಟ್ಕೊಳ್ತಾರೆ. ತಮ್ಮ ಒಡನಾಟ ಕಿರಿಯರ ಜೊತೆಗೆ ಹೆಚ್ಚಾಗಿದೆ, ಯಾಕೆ ಹೀಗೆ? ಖಂಡಿತ ಹಿರಿಯರ ಜೊತೆನೂ ಇದೆ. ಕಿರಿಯರು ಅಂದ್ರೆ ನನಗೆ ಒಂದಿದೆ, ಒಂದು ಮರ ಅಲ್ಲ ಅಂತ. ನಾನು ಇವತ್ತು ಯಾರಿಗೇ ಆಗಲಿ, ಈಗ ನಾನೊಬ್ಬ ಬೆಳೆದ್ರೆ ಏನಾಗುತ್ತೆ ಹೇಳಿ, ರಘುನಂದನ್ ಚೆನ್ನಾಗಿ ಬೆಳೀತಾರೆ, ಅವ್ರಿಗೆ ಪ್ರಶಸ್ತಿಗಳ ಸರಮಾಲೆ ಬರುತ್ತೆ, ಮುಂದಕ್ಕೆ ನನ್ನ ಮಕ್ಕಳು ಅದನ್ನು ಕ್ಲೈಮ್ ಮಾಡ್ತಾರೆ, ಓ ಕವಿ ಅದು ಇದು ಅಂತ ಹೇಳೆಲ್ಲ ಕಾಪಿ ರೈಟ್. ನನಗೆ ಆ ಥರದ್ದು ಬದುಕೋಕ್ಕೆ ನನ್ನ ಜೀವನದಲ್ಲೇ ಇಷ್ಟ ಇಲ್ಲ. ನನ್ನ ಜೊತೆ ಬರಿತಾ ಇರುವ ಹುಡುಗರಿಗೆ ಅವಕಾಶಗಳು ತುಂಬ ಕಡಿಮೆ ಇದೆ ಇವತ್ತು ಮೇಡಮ್. ಎಲ್ಲರಿಗೂ ಅವಕಾಶ ಸಿಗ್ತದೆ. ಯಾರು ಬಲಿಷ್ಠರಿದ್ದಾರೋ ಅವ್ರು ಬರ್ತಾರೆ, ಅವಕಾಶಗಳನ್ನ ಕಿತ್ಕೋತಾರೆ. ಮುಖ್ಯವಾಹಿನಿಯಲ್ಲಿ ಕವಿತೆ ಓದ್ದವರೇ ಓದ್ತಾರೆ, ನಿರೂಪಣೆ ಮಾಡಿದವರೇ ಮಾಡ್ತಿರ್ತಾರೆ ಸರ್ಕಾರದ ಕಾರ್ಯಕ್ರಮಗಳಲ್ಲಿ. ನನ್ನ ತಲೆಮಾರಿಗೆ ಎಲ್ಲ ಅವಕಾಶ. ಸೊ ಅದಕ್ಕೋಸ್ಕರ ಏನು ಮಾಡಿದೆ, ಯಾಕೆ ನಾನು ತುಂಬ ಅವಕಾಶಗಳಿಂದ ವಂಚಿತ ಆಗಿರೋನು. ನನ್ನ ತಲೆಮಾರಿನ ಹುಡುಗರಿಗೆ ಅದಾಗಬಾರ್ದು. ಒಬ್ಬ ಕವಿಯಲ್ಲೆಲ್ಲೋ ಉತ್ತರ ಕರ್ನಾಟಕದಲ್ಲಿ ಬರೀತಿದ್ದೇನೆ ಅಂದರೆ ಅವನ ಜೊತೆ ನಾನು ಕೂತ್ಕೋಬೇಕು, ಇಂಟ್ರಾಕ್ಟ್ ಮಾಡಬೇಕು. ಅಟ್ಲೀಸ್ಟ್ ಫೋನಲ್ಲಾದ್ರೂ ಮಾತಾಡಿ, ನಿನ್ನ ಕವಿತೆ ಚೆನ್ನಾಗಿದೆಯಪ್ಪ, ಅವ್ನಿಗೆ ಇಲ್ಲಿ ತನಕ ಕರ್ಕೊಂಡ್ಬಂದು ಯಾವುದೋ ಕವಿತೆ ಓದ್ಸೋಕ್ಕಾಗ್ದಲೇ ಇರ್ಬೋದು, ನಾನು ನೀನು ಓದ್ತೀನಿ ಕವಿತೆ ಕೇಳು. ಅವ್ರಿಗೆ ಎಲ್ಲೋ ಒಂದು ಆತ್ಮವಿಶ್ವಾಸ ಬೆಳೀತು. ಈ ನಿಟ್ಟಿನಲ್ಲಿ ಕಾಜಾಣ ಅಂತ ಒಂದು ಗುಂಪನ್ನು ಕೂಡ ಮಾಡಿಕೊಂಡೆ. ಅದು ಮೊದಲೇ ಒಂದು ಫಿಲ್ಮ್ ಫೆಸ್ಟಿವಲ್, ಉಮಾಶ್ರೀ ಸಿನಿಮೋತ್ಸವ ಅಂತ ಮಾಡಿ ತುಂಬ ನಾಡಿನ ಬೇರೆ ಮೂಲೆಗಳಿಂದ ಯುವಕರನ್ನೆಲ್ಲ ಸೇರಿಸ್ಕೊಂಡು ಅಭಿನಯದ ತರಬೇತಿಯನ್ನು ಮಾಡಿದ್ವಿ 4 ದಿವಸ. ಅದಾದಮೇಲೆ ಕವಿಶೈಲದಲ್ಲಿ ಅದೇ ಕುಪ್ಪಳಿಯಲ್ಲೇ ಮತ್ತೆ ಕಾವ್ಯ ಕಮ್ಮಟ ಮಾಡಿದ್ವಿ. ಒಟ್ಟು ಯೂತ್ಸಿಗೆ ಎಲ್ಲಾದರೂ ಒಂದಷ್ಟು ಸ್ಪೇಸ್ ಸಿಗಬೇಕು, ಅವ್ರಿಗೆ ಅವಕಾಶ ಸಿಕ್ಕಬೇಕು. ಹಾಗಾಗಿ ನಾನು ಒಬ್ಬನೇ ಬೆಳಿಬಾರ್ದು, ನಾವೆಲ್ಲ ವನ ಆಗಬೇಕು. ಆವಾಗ ರಘುನಂದನ್ ಒಬ್ಬನ ಕಟ್ ಮಾಡಿ ಬಿಸಾಕಿದ್ರು ಇನ್ನೊಂದು ಯಾರೋ ಉತ್ತರ ಕರ್ನಾಟಕದ ಮರ ಇರುತ್ತೆ, ಎಲ್ಲ ಮಂಗಳೂರಿನ ಇನ್ನೊಂದು ವನ ಇರುತ್ತೆ, ಅವುಗಳು ತನ್ನ ಪಾಡಿಗೆ ಬೆಳೀತಿರ್ತವೆ. ಆವಾಗ ಪೊಯಿಟ್ರಿಯ ಲೋಕ ಅಥವಾ ಸಾಹಿತ್ಯ ಲೋಕ ಒಂದೊಂದು ಗಟ್ಟಿ ಆಗುತ್ತೆ, ಅಥವಾ ಅವಕಾಶಗಳಿರೋದಿಲ್ಲ, ಅವಕಾಶಗಳಿಲ್ಲದವ್ರಿಗೆ ಅವಕಾಶ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕಿರಿಯರ ಜೊತೆ ಹೆಚ್ಚು ನಾನು ಪ್ರೀತಿಯಿಂದ ಇರ್ತೇನೆ ಮತ್ತು ಅವ್ರ ಜೊತೆ ಹೆಚ್ಚು ವಿಶ್ವಾಸದಿಂದ ಇರ್ತೇನೆ. ನನಗೆ ಭರವಸೆಗಳು, ನನ್ನ ತಲೆಮಾರಿನ ಬಗ್ಗೆ ನನಗೆ ತುಂಬ ಭರವಸೆಗಳು, ಪ್ರೀತಿ, ಕಾಳಜಿ ಎಲ್ಲ ಇದೆ. ಹಾಗಾಗಿ ಕಾಜಾಣ ಅನ್ನೋ ಒಂದು ಗುಂಪನ್ನು ಕೂಡ ಕಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಇವತ್ತು. ಮತ್ತು ಬೇಲೂರಲ್ಲಿದ್ದಾಗಲೂ ಕೂಡ ನಾನು ಸಮಾಜ ಸಾಕಷ್ಟು ಅವತ್ತು ಬಡತನ, ಅವತ್ತು ಏನು ಆದರೂ ಅವ್ರವ್ರ ಹತ್ರ ಹೋಗಿ ದುಡ್ಡನ್ನು ಇಸ್ಕೊಂಡು ಏನೇನೋ ಮಾಡಿ ಸಾಕಷ್ಟು ರೋಟ್ರಾಕ್ಟ್ನಲ್ಲೂ ಕೂಡ ಕೆಲಸ ಮಾಡಿ ಸಾಮಾಜಿಕ ಕಾರ್ಯಕ್ರಮಗಳನ್ನ ಅಡವಿ ಬಂಟೇನಹಳ್ಳಿಲಿ ಗ್ರಾಮ ಸ್ವಚ್ಛತಾ ಶಿಬಿರ, ಬೇಲೂರಿನ ಕಾಲೇಜ್ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ 4 ತಿಂಗಳು, ಅದು ತುಂಬ ರಿಮೋಟ್ ವಿಲೇಜು ಅಡವಿ ಬಂಟೇನಹಳ್ಳಿ ಅಂತ. ಆ ಹಳ್ಳಿಯನ್ನು ಇಡೀ 4 ದಿವಸ ಮಕ್ಕಳನ್ನ ಕರ್ಕೊಂಡೋಗಿ ಕ್ಲೀನ್ ಮಾಡಿ ಚರಂಡಿ ವ್ಯವಸ್ಥೆನ, ಇವತ್ತು ಕೂಡ ಲೈಟ್ ಇಲ್ದಿದ್ದಂಥ ಒಂದು ಊರದು. ಇವತ್ತು ಬಂದಿದೆಯಲ್ಲ ನಾವು ಮಾಡೋಗ್ಲೇ 8 ವರ್ಷ ಆಯಿತು. ಅವತ್ತು ಯಾವ ಫೆಸಿಲಿಟೀಸ್ಗಳು ಇಲ್ಲದ ಒಂದು ರಿಮೋಟ್ ವಿಲೇಜ್. ಆ ವಿಲೇಜನ್ನ ಹೋಗಿ ಗ್ರಾಮ ಸ್ವಚ್ಛತಾ ಶಿಬಿರ ಎಲ್ಲ ಮಾಡ್ಕೊಂಡು ಬಂದಿದೆ. ಹಾಗಾಗಿ ನಾವೇನು ಬೇಕಾದ್ರೂ, ನಾವು ಯಂಗ್ ಜನ್ರೇಷನ್ ಏನು ಬೇಕಾದ್ರೂ ಮಾಡೋಕ್ಕಾಗತ್ತೆ ಅನ್ನೋದಕ್ಕೆ ಹೆಚ್ಚು ನಾನು ಯೂತ್ಸ್ ಕಡೆ ಗಮನವನ್ನು ಕೊಡ್ತಿರ್ತೇನೆ ಮೇಡಮ್. ಇನ್ನು ಸಾಹಿತ್ಯ ಹಾಗೂ ಸಾಮಾಜಿಕ ಸಂಘಟನೆ ಬಗ್ಗೆ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ? ಸಾಹಿತ್ಯ ಸಂಘಟನೆ ಅದೇ ಈಗ ಮಾಡ್ತಾ ಇರೋದು ನಾನು ಸಾಹಿತ್ಯ ಸಂಘಟನೆ ಥ್ರೂ ಕಾಜಾಣನೆ.
ಹೆಸರು ಕಾಜಣ್ಣನೇ ಬಟ್ ಸಾಹಿತ್ಯ ಒಂದಕ್ಕೆ ನಾನು ಕಾಜಣ್ಣವನ್ನು ಫಿಕ್ಸ್ ಮಾಡ್ತಿಲ್ಲ. ಯಾರೋ ಒಬ್ಬ ರಂಗಭೂಮಿಯಲ್ಲಿ ಆಸಕ್ತಿ ಇದ್ದಾನೆ, ಯಾರೋ ಥಿಯೇಟ್ರ್ನಲ್ಲಿ ಅಥವಾ ಯಾರೋ ಸಿನಿಮಾದಲ್ಲಿ ಅಥವಾ ಯಾರೋ ಪೇಂಟಿಂಗಲ್ಲಿ ಯಾರೋ ಹಾಡೋದ್ರಲ್ಲಿ ಆಸಕ್ತಿ ಇದೆ, ಅವ್ರನ್ನೆಲ್ಲ ಸೇರಿಸ್ಕೊಂಡು ಅವ್ರವ್ರದ್ದೇ ಆದಂಥ ಒಂದು ಗುಂಪು ಬಿಡಿ ಒಟ್ಟು ಸಂಸ್ಕೃತಿ ಭಾಳ ಮುಖ್ಯ. ವಿಭಿನ್ನ ಸಂಸ್ಕೃತಿಗಳಿದೆಯಲ್ಲ ನಮ್ಮ ನಾಡಿನಲ್ಲಿ, ಅವನ್ನ ಒಟ್ಟು ತೊಗೊಂಬರೋದು, ಅವರಿಂದ ಏನು ಸಿಗುತ್ತೆ ಅದನ್ನು ಒಟ್ಟು ಮುಖ್ಯವಾಹಿನಿಗೆ ಅಥವಾ ಒಟ್ಟು ಸಂಸ್ಕೃತಿಗೆ ಏನು ಕೊಡುಗೆ ಕೊಡೋಕ್ಕೆ ಸಾಧ್ಯ ಇದು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೊರಟಿದ್ದೀನಿ. ಇದು ಸಾಹಿತ್ಯಿಕ ಮತ್ತು ಸಾಮಾಜಿಕ ಎರಡು ವಿಭಾಗದಲ್ಲಿ. ನನ್ನೊಳಗಡೆನೇ ಸಂಘಟನೆಯ ಒಂದು ಮನೋಭಾವ ಇದೆ. ನಾನೊಬ್ಬನೇ ಅನ್ನೋದು ನಾನು ಯಾವತ್ತೂ ಅಂದ್ಕೊಂಡಿಲ್ಲ, ನಾವು ಅಂದ್ಕೊಂಡಿರೋದ್ರಿಂದ ಬೇಲೂರಿನಲ್ಲಿ ನನ್ನ ಕಡು ಕಷ್ಟದ ದಿನಗಳಲ್ಲೂ ಸಾಕಷ್ಟು ಸಂಘಟನೆಗಳನ್ನ ಮಾಡಿ ಅವ್ರವ್ರ ಕೈ ಕಾಲು ಹಿಡಿದು ಬೇಲೂರಿನ ಪ್ರಮುಖರ ಹತ್ರ ಒಂದಷ್ಟು ಕೆಲಸ ಮಾಡಿ ಆ ಊರಿಗೆ ಮತ್ತು ಆ ಊರಿನ ಯೂತ್ಸಿಗೆ ಉಪಯೋಗ ಆಗೋ ಥರ ಕೆಲಸ ಖಂಡಿತವಾಗ್ಲೂ ಮಾಡಿದ್ದೀನಿ. ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾನೆ ಇದ್ದೀನಿ ಮೇಡಮ್, ಇವತ್ತು ಮಾಡ್ತೀನಿ, ಮುಂದಕ್ಕೂ ಮಾಡ್ತೀನಿ. ಈ ರೀತಿಯ ಸಂಘಟನೆಯ ಅವಶ್ಯಕತೆ ಇದೆ ಅಂತ ಅನ್ಸುತ್ತಾ ರಘು? ತುಂಬ ಒಳ್ಳೆ ಪ್ರಶ್ನೆ ಮೇಡಮ್. ಅದೇ ಒಂದು ಹಂತಕ್ಕೆ ಬೇಸರ ಬರ್ಸುತ್ತೆ, ಇದರಿಂದ ಏನು ಕೆಲಸ ನಡೆಯಲ್ಲ, ಪ್ರಯೋಜನ ಆಗೋದಿಲ್ಲ, ನನ್ನ ಪಾಡಿಗೆ ದ್ವೀಪ ಆಗಿ ನಾನು ಬರ್ಕೊಂತ ಕುತ್ಕೊಂಡು ಹೋಗ್ಬೇಕು, ನಾನು ಏನಿದೆ ಅದನ್ನೇ ಪುಸ್ತಕದಲ್ಲಿ ಬರೆದ್ಬಿಡೋಣ ಅಂತ ಅನಿಸುತ್ತೆ. ಆದರೆ ಮತ್ತೆ ನಾನು ವಾಸ್ತವಕ್ಕೆ ಬಂದಾಗ ಇಲ್ಲ ಆಗಲ್ಲ. ಫಾರ್ ಎಕ್ಸಾಂಪಲ್ಲು ಇವತ್ತು ಯಾರೋ ಒಂದು ಕವಿ ಹೆಸರು ಹೇಳ್ತೀನಿ, ಈಗ ನಾಗರಾಜ್ ಪೂಜಾರ ಅನ್ನೋ ಒಬ್ಬ ಕವಿ ಇದ್ದಾನೆ, ಅವನು ಉತ್ತರ ಕರ್ನಾಟಕದಲ್ಲಿದ್ದಾನೆ. ಅವನಿಗೆ ಏನಾಗಿತ್ತು, ಕವಿತೆ ತುಂಬ ಚೆನ್ನಾಗಿ ಬರೀತಿದ್ದ ಅವನು, ಆದರೆ ಹೆಂಗೆ ಬರೀಬೇಕು ಅಂತ ಗೊತ್ತಿಲ್ಲ. ಯಾರೂ ಕವಿತೆ ಹಿಂಗೆ ಬರೆಯೋದನ್ನು ಹೇಳ್ಕೊಡಲ್ಲ, ಯಾವ ಮೇಷ್ಟ್ರುಗಳು ಇವತ್ತಿನ ದಿನಗಳಲ್ಲಂತೂ ತುಂಬ ಕಡಿಮೆ, ಎಲ್ಲೋ ಅಲ್ಲೊಂದು ಇಲ್ಲೊಂದು ಅಪರೂಪ. ಇನ್ನು ಯು ಆರ್ ಅನಂತಮೂರ್ತಿ ಅವರಿರ್ಬೋದು, ಮಳಲಿ ಅವರಿರ್ಬೋದು, ದೇಜಗೌ ಇರ್ಬೋದು, ಹೀಗೆ ಹಲವಾರು ಕವಿಗಳು, ಸಾಹಿತಿಗಳು ತಮ್ಮ ಕವನಗಳನ್ನು ಓದಿ ಅದರ ಬಗ್ಗೆ ಮಾತನಾಡಿದ್ದಾರೆ. ಏನು ಹೇಳ್ತೀರಿ? ಖಂಡಿತ ಅದೊಂದು ಭಾಳ ಖುಷಿಯಾದ, ನಾನು ಈಗ ತಾನೇ ಹೇಳಿದೆ ಕೆಲವು ಸೀನಿಯರ್ ರೈಟರ್ಸ್ ಗಮನಿಸೋದಿಲ್ಲ ಅಂತಾರೆ. ಮತ್ತೆ ಹೌದು, ಕೆಲವರು ಫಾರ್ ಎಕ್ಸಾಂಪಲ್ ಅನಂತಮೂರ್ತಿ ಸರ್ ಅಂತವರು ಅವರಿಗೆ ಡಯಾಲಿಸಿಸ್ ಆಗ್ತಿದ್ರು ಕೂಡ ಕರ್ಕೊಂಬಂದು ಕೂರಿಸ್ಕೊಂಡು ಕವಿತೆಗಳನ್ನ ಕೇಳಿ ಸುಮಾರು ಹೊತ್ತು ಕವಿತೆಗಳನ್ನ ಓದಿಸಿದ್ರು. ಅವರು ಒಂದು ಮಾತು ಹೇಳಿದ್ರು, ಕವಿತೆ ಕಟ್ಟಿಕೊಳ್ಳುವ ಕಾಲ ಒಂದಿರುತ್ತೆ, ಕವಿತೆ ಬಿಚ್ಚಿಕೊಳ್ಳುವ ಕಾಲ ಒಂದಿರುತ್ತೆ, ಇದು ಕವಿತೆ ಕಟ್ಟಿಕೊಳ್ಳುತ್ತಿರುವ ಕಾಲ, ಮತ್ತು ಈ ಕಾಲದಲ್ಲಿ ಚರ್ಚೆ ಆಗಲೇಬೇಕಾಗಿರೋ ಕವಿತೆಗಳು ನಿನ್ನವು ಅಂತ ಹೇಳಿದ್ರು. ನನಗೆ ಸಾಕು ಅದೊಂದು ಮಾತು. ಅನಂತಮೂರ್ತಿಯವರು ಪೊಯಿಟ್ರಿ ಬಗ್ಗೆ ಅವ್ರು ಎಷ್ಟು ಕಮಿಟ್ಮೆಂಟ್ ಇಟ್ಕೊಂಡಿದ್ದಾರೆ ಅನ್ನೋದು ಇಡೀ ಸಾಹಿತ್ಯ ಲೋಕಕ್ಕೆ ಗೊತ್ತು, ಕವಿತೆಯ ಬಗ್ಗೆ ಅಥವಾ ಅವರ ಕಾವ್ಯದ ಓದಿನ ಬಗ್ಗೆ. ಸೊ ಇನ್ನು ದೇಜಗೌ ಅವರು ಕೂಡ ಕುವೆಂಪು ಮತ್ತು ವರ್ಡ್ಸ್ವರ್ತ್ ಇಬ್ಬರನ್ನ ಬಿಟ್ಟರೆ ಹಸುರಿನ ರೂಪಕಗಳನ್ನು ಅತಿ ಹೆಚ್ಚು ಬಳಸಿರೋದು ರಘುನಂದನ್ ಅಂತ ಹೇಳಿದ್ದಾರೆ. ನಿಮ್ಮ ಮುಂದಿನ ಯೋಜನೆಗಳು ಏನಾಗಿದೆ ಹಾಗಾದರೆ? ನನ್ನ ಮುಂದಿನ ಯೋಜನೆ ಮೇಡಮ್, ಈಗ ಒಂದು ಖಂಡಕಾವ್ಯ ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಈಗಾಗಲೇ 10-11 ಕೃತಿಗಳು ಪದ್ಯಗಳನ್ನೇ ಬರೆದಿದ್ದೀನಿ. ಸ್ವಲ್ಪ ಗದ್ಯದ ಕಡೆ ಗಮನ ಕೊಡೋಣ ಅಂತ ಈಗಾಗಲೇ ಮಕ್ಕಳ ಕತೆ ಬರೆದಿದ್ದೀನಿ. ಈಗ ಒಂದು ನೀಳು ಕತೆಗಳನ್ನ ಕೂಡ ಬರಿತಾ ಇದ್ದೀನಿ, ಈ ರಂಗಿ ಇದೆಲ್ಲ ಒಳಗೊಂಡಂತೆ. ಅಪ್ಪ ಕಾಣೆಯಾಗಿದ್ದಾನೆ ಅಂತ ಕೃತಿ. ಇನ್ನು ರಂಗಭೂಮಿಯಲ್ಲಿ ಒಂದಷ್ಟು ರಂಗತಂಡಗಳ ಜೊತೆ ಕೆಲಸ ಮಾಡಬೇಕು ಅಂತ ಕನಸಿದೆ. ಸಿನಿಮಾ ಒಳ್ಳೊಳ್ಳೆ ಸದಭಿರುಚಿ ಅಂದರೆ ನನಗೆ ಚರ್ಚೆ ಆಗುವಂಥ ಸಿನಿಮಾ ಅಥವಾ ಪ್ರಭಾವ ಬೀರುವಂಥ ಸಿನಿಮಾ, ಸಂಸ್ಕೃತಿಯನ್ನು ನರೇಟ್ ಮಾಡುವಂಥ ಸಿನಿಮಾಗಳನ್ನ ಮಾಡಬೇಕು, ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತಲೂ ಕೂಡ ಆಸಕ್ತಿ ಇದೆ. ಅದರ ಆಚೆಗೆ ನನ್ನ ತಲೆಮಾರು ಅಥವಾ ಕಾಜಾಣವನ್ನು ತುಂಬ ಗಟ್ಟಿ ಕಳಿಸಿ ಅನೇಕ ಮಂದಿ ಹೊಸಬರಿಗೆ, ಅವಕಾಶಗಳೇ ಇಲ್ದಿರೋರಿಗೆ ಅವಕಾಶವನ್ನು ಕೊಡಬೇಕು ಅಂತ. ನನ್ನ ಕುಟುಂಬ ಇದಕ್ಕೆ ತುಂಬ ಭಾಳ ಪ್ರಮುಖವಾದ ಸಾಥ್. ನಾನು ಏನೇ ಮಾಡ್ತೀನಿ ಅಂದರೂ ನನ್ನ ಮನೇಲಿರೋದೇ ತುಂಬ ಕಡಿಮೆ, ಊರೂರು ಸುತ್ತಿರ್ತೀನಿ ನಾನು. ಎಲ್ಲಾದರೂ ಕವಿತೆಗಳೊಂದು 10 ಜನ ಕವಿತೆಗಳು, ಸರ್ ಬನ್ನಿ ಕವಿತೆ ಬಗ್ಗೆ ಸುಮ್ಮನೆ ಮಾತಾಡಿ, ಕಾರ್ಯಕ್ರಮ ರೂಪಿಸೋದು ಬೇಡ, ಕವಿತೆ ಬಗ್ಗೆ ಕುತ್ಕೊಂಡು ಮಾತಾಡೋಣ ಅಂದ್ರೆ ಹೋಗ್ಬಿಡ್ತೀನಿ. ಸೊ ನನ್ನ ಶ್ರೀಮತಿ ಲಕ್ಷ್ಮಿ ಆಗ್ಬೋದು, ನನ್ನ ತಾಯಿ, ನನ್ನ ತಮ್ಮ ಸಂತೋಷು, ಇವರೆಲ್ಲರೂ ಕೂಡ ತುಂಬ ಸಪೋರ್ಟಿವ್ ಆಗಿ ಇದ್ದಾರೆ. ಎಲ್ಲೋದ್ರೂ ಎಲ್ಲೋಗ್ತಿ ಅಂತ ಕೇಳೋದಿಲ್ಲ. ಪದ್ಯ ಅಂತಂದರೆ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗ್ತೀನಿ, ಕಲ್ಚರ್ ಅಂದರೆ ಎಲ್ಲಿಗೆ ಬೇಕಾದ್ರೂ, ರಂಗಭೂಮಿ ಅಂದರೆ ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ, ಸಿನಿಮಾ ಅಂದರೆ ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ. ಇಲ್ಲಿ ಇತ್ಕೊಂಡೆ ಒಂದಷ್ಟು ಕೆಲಸ ಮಾಡಿ. ಇನ್ನು ನನ್ನ ಕಾಲೇಜ್ ಇವಾಗ ವಿಜಯನಗರ ಡಿಗ್ರಿ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿನ ಪ್ರಾಂಶುಪಾಲರು ಮುತ್ತರಾಜು ಅವರು ಕೂಡ ತುಂಬ ಸಪೋರ್ಟಿವ್ ಆಗಿ ಕಾಲೇಜಿನ ಕೆಲಸಗಳಲ್ಲಿ ಕೂಡ ನಾನು ತೊಡಗಿಸ್ಕೊತಿದ್ದಾರೆ. ಒಟ್ಟು ಕಾಲೇಜು, ಅಧ್ಯಾಪನ, ಕವಿತೆ, ಹೀಗೆ. ಇದು ಖಂಡಕಾವ್ಯ ಅಂತ ಹೇಳಿದ್ರಿ, ಏನಿದು ಖಂಡಕಾವ್ಯ ಅಂತ? ಖಂಡಕಾವ್ಯ ಅಂದರೆ ಒಂದೇ ವಸ್ತುವನ್ನು ಇಟ್ಕೊಂಡು ಇಡೀ ಕಾವ್ಯ ಪೂರ್ತಿ ಒಂದೇ ವಸ್ತು. ಮಹಾಕಾವ್ಯದ ಮುಂಚೆ ಅಥವಾ ಮಹಾಕಾವ್ಯಕ್ಕಿಂತ ಚಿಕ್ಕ, ಮಹಾಕಾವ್ಯ ಅಂದರೆ ತುಂಬ ದೊಡ್ಡ ಪ್ರಮಾಣದಲ್ಲಿರುತ್ತೆ. ಖಂಡಕಾವ್ಯ ಅಂದರೆ ಒಂದು ವಸ್ತು. ಈಗ ನಾನು ಬರೆಯೋಕ್ಕೆ ಹೊರಟಿರೋ ಖಂಡಕಾವ್ಯ ದುಗ್ಗಳೆಯನ್ನು ಕುರಿತು. ಈಗಾಗಲೇ ಅದರ ಸುಮಾರಷ್ಟು ಫೀಲ್ಡ್ ವರ್ಕು ಮತ್ತು ಸಂಶೋಧನಾತ್ಮಕವಾದಂಥ ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಮೈಸೂರು ಯೂನಿವರ್ಸಿಟಿಯ ವೈಸಿ ಭಾನುಮತಿ ಆಗ್ಬೋದು ಅಥವಾ ಬೇಲೂರಿನ ಶ್ರೀವತ್ಸ ಎಸ್ವಟಿ ಆಗ್ಬೋದು, ಇವ್ರನ್ನೆಲ್ಲ ನಾನು ಭೇಟಿ ಮಾಡ್ತೀನಿ. ಸೀನಿಯರ್ ರಿಸರ್ಚ್ ಸ್ಕಾಲರ್ಗಳು ಅಥವಾ ಸಂಶೋಧಕರಿರಲ್ಲ. ದುಗ್ಗಳೆ ಅದು ವಚನಕಾರ್ತಿ, ಅಕ್ಕೆ ಒಬ್ಬಳು ಬಹಳ ಮುಖ್ಯವಾದ ವಚನಕಾರ್ತಿ.
ಅವಳನ್ನೇ ಫೋಕಸ್ ಮಾಡಿಕೊಂಡು ಒಂದು ಖಂಡಕಾವ್ಯ ಬರಿಬೇಕು ಅಂತ ಯೋಜನೆಯಲ್ಲಿದ್ದೀನಿ. ಈಗಾಗಲೇ 1 ವರ್ಷದಿಂದ ತಯಾರಿಯಲ್ಲಿದ್ದೇನೆ. ಒಂದು ಸಣ್ಣ ಕವಿತೆ ಅಥವಾ ಒಂದು ನೀಳ್ಗವಿತೆ ಬರೆದಷ್ಟು ಸುಲಭ ಅಲ್ಲ, ಅದಕ್ಕೆ ನ್ಯಾಯವನ್ನು ಒದಗಿಸ್ಬೇಕು. ಅದು ಒಂದು ಧ್ಯಾನ. ಖಂಡಕಾವ್ಯ ಅನ್ನೋದು ಅದು ಒಂದು ಧ್ಯಾನ. ಅದಕ್ಕೆ ಅದರ ವಿಭಾಗ, ಅದರ ಸನ್ನಿವೇಶ ಅಥವಾ ಕಥೆಯನ್ನು ಹೆಣೆಯುವ, ಅದರಲ್ಲಿ ಬಳಕೆಯಾಗುವ ರೂಪಕಗಳು, ಅವುಗಳನ್ನೆಲ್ಲ ಯೋಜನೆ ಹಾಕ್ಕೊಂಡು ಪ್ರತಿಭೆ ಕೆಲಸ ಮಾಡುತ್ತೆ. ಪ್ಲ್ಯಾನ್ ಮಾಡ್ಕೊಂಡು ಒಂದು ನೀಲನಕ್ಷೆ ಹಾಕ್ಕೊಂಡು ಬರಿತಾ ಇದ್ದೀನಿ. ಇನ್ನೊಂದು ವರ್ಷ ತಗೋಬೋದು ಬಹುಶಃ ಖಂಡಕಾವ್ಯ ದುಗ್ಗಳೆ ಬರೋದಕ್ಕೆ, ಹೆಚ್ಚು ಆಗ್ಬೋದು, ಹೇಳಕ್ ಗೊತ್ತಿಲ್ಲ. ರಘುನಂದನ್, ನಿಮ್ಮ ಆಸೆಗಳೆಲ್ಲ ಈಡೇರಲಿ ಅಂತ ಆಶಿಸ್ತೀವಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ. ನಮಸ್ಕಾರ. ವೀಕ್ಷಕರೇ, ನಾಳೆ ಮತ್ತೊಬ್ಬ ಹೊಸ ಅತಿಥಿಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ವಂದನೆಗಳು.